कलबुर्गी टू गैलेक्सी, जहां एसआर मेहता सीबीएसई स्कूल के बच्चों ने किया है एक शानदार अचीवमेंट। वर्ल्ड चैंपियन टाइटल उन्होंने लिया है नासा के स्पेस शटल डिजाइन में, जो कि हुआ 19 से 22 तारीख को। जहां और अमेरिका की ट्रिप भी उन्होंने लगाई है, जहां पर उन्होंने एक्सप्लोर किए कई सारे स्पेस मिशंस। इसी बात को चलते हुए गुलबर्गा शहर में डॉक्टर फारूक अहमद मन्नूर, जो अपनी सोशल सर्विस, बेस्ट हॉस्पिटैलिटी और एक कॉर्पोरेट हॉस्पिटल जो कि इकोनॉमिक वीकर सेक्शन के लिए चलता है, उसके लिए जाने जाते हैं। मन्नूर मल्टी स्पेशलिटी हॉस्पिटल के मैनेजिंग डायरेक्टर ने ये बखूबी समझा कि इतना बड़ा जब अचीवमेंट हुआ है तो इन्हें हौसला अफजाई करना जरूरी है, और साथ ही साथ ऐसे कई सारे हिडन टैलेंट्स को गुलबर्गा से बाहर निकालना भी बहुत जरूरी है। उनके अंदर के छुपा हुआ टैलेंट को उभारना भी बहुत जरूरी है। ये शाइनिंग स्टार जो है श्रिया हाते, शंभवी पूजन, सन्निखी माजी, पूर्वजा कुलकर्णी, आदर्श आरा, खुशी आयनापुर, दीपिका महेश, जायशा फलक, शरण पी, निहार मेहता, प्रणति, इस सभी लोगों का हुआ फेलिसिटेशन। और ये इवेंट जो है होटल पूर्णानंद रिंग रोड खरगे सर्कल के करीब में रखा गया था, और यहाँ पर सभी स्टूडेंट्स आए और उनका वार्म वेलकम हुआ। आपको बता देंगे 26,000 स्टूडेंट्स जो 25 अलग अलग कंट्रीज में थे, 4,000 प्रोजेक्ट कंप्लीट किए थे, लेकिन इसमें फर्स्ट जो प्रोजेक्ट आया है वो एसआर मेहता स्टूडेंट का है, जो ग्लोबली फर्स्ट रैंक किए गए हैं। इस मौके पे फौजा तरन्नुम जी, डीसी डॉक्टर शन्नप्पा, आईपीएस कमिश्नर ऑफ पुलिस और पेरेंट्स और फ्रेंड्स रिलेटिव्स मौजूद रहे। ಎಸ್ಆರ್ ಮೆಹ್ತಾ ಶಾಲೆ ಮಕ್ಕಳು ನಾಟ್ ಓನ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲ, ಸ್ಟೇಟ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಮ್ಮ ಕಲಬುರಗಿ ಕೀರ್ತಿನ ಹೆಚ್ಚಿಸಿದ್ರೆ ಅಂದ್ರೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರೋದು ನಮ್ಮ 11 ಮಕ್ಕಳು, ಶ್ರೇಯಾ, ಶಂಭವಿ, ಸಾನಿಕಾ, ಪೂರ್ವಜ, ಆದರ್ಶ್, ಖುಷಿ, ದೀಪಿಕಾ, ಜಾಯಶಾ, ಶರಣು, ನಿಹಾರ್ ಮತ್ತು ಪ್ರಣತಿ. I hope this program today organized thanks to Dr. Farooq's effort will inspire. You have already inspired me at such a young age. ತಾವೆಲ್ಲರೂ ಅಷ್ಟು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದೀರಾ, ಅಷ್ಟು ಹ್ಯುಮಿಲಿಟಿಯಿಂದ ನೀವು ಇಷ್ಟು ಒಂದು ಉದ್ದ ಅಚೀವ್ಮೆಂಟ್ ಮಾಡಿ ಸಹ ಇಲ್ಲಿ ಬಂದು ವಿತ್ ಅ ಲಾಟ್ ಆಫ್ ಹ್ಯುಮಿಲಿಟಿ ಯು ಆರ್ ಟೇಕಿಂಗ್ ಪಾರ್ಟ್ ಇನ್ ದಿಸ್ ಪ್ರೋಗ್ರಾಮ್. ಐ ಆಮ್ ಶೂರ್ ಯು ಹ್ಯಾವ್ ಇನ್ಸ್ಪೈರ್ಡ್ ಈಚ್ ಅಂಡ್ ಎವ್ರಿ ಸಿಂಗಲ್ ಒನ್ ಆಫ್ ಅಸ್ ಹಿಯರ್ ಟುಡೇ, ಅಂಡ್ ಐ ಹೋಪ್ ಗೋಯಿಂಗ್ ಫಾರ್ವರ್ಡ್ ಯು ವಿಲ್ ಇನ್ಸ್ಪೈರ್ ಸ್ಟೂಡೆಂಟ್ಸ್ ಅಂಡ್ ಚಿಲ್ಡ್ರನ್ ಆಫ್ Kalburgi district. There will be more Shreyas, there will be more Shambhavis, there will be more Zaishas in this district and in this region. You have made us immensely proud. ನಾನು ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ವತಿಯಿಂದ ತಮ್ಮೆಲ್ಲರಿಗೆ, ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಧನ್ಯವಾದ ಮತ್ತು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಲೆಕ್ಟಿವ್ಗೆ ನಾನು ಕಾಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ SRM ಮೆಹ್ತಾ ಶಾಲೆಯವರು ಯಾರ್ಯಾರು ಮ್ಯಾನೇಜ್ಮೆಂಟ್ ಆಗಲಿ, ಫ್ಯಾಕಲ್ಟಿ ಆಗಲಿ, ಸ್ಟಾಫ್ ಆ್ಯಂಡ್ ಪ್ರಿನ್ಸಿಪಲ್ ಪ್ರತಿಯೊಬ್ಬರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಟು ಮೆಂಟರ್ ಚಿಲ್ಡ್ರನ್ ಇನ್ ಎನ್ವೈರನ್ಮೆಂಟ್ ಆಫ್ ಟೈಮ್ ಡೆಫಿಸಿಟ್. ಹೌದಲ್ಲ, ಕ್ಲಾಸಸ್ ಎಫೆಕ್ಟ್ ಆಗುತ್ತೆ, ಬಹಳಷ್ಟು ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ, ಅವ್ರಿಗೆ ಒಪ್ಪಿಸ್ಬೇಕು. ಅವ್ರ ಕಡೆಯಿಂದ ನಾವು ಫಸ್ಟ್ ವಿ ಹ್ಯಾವ್ ಟು ಟೇಕ್ ದರ್ ಕನ್ಸೆಂಟ್ ಆ್ಯಂಡ್ ಕೋಆಪರೇಷನ್, and then we have to work on this. It is not an easy task. Your achievement is actually proof of the fact that potential is limitless, and that potential can be found in every single city in Karnataka, more so in Kalburgi. So ತಮ್ಮ ಪೇರೆಂಟ್ಸ್ಗೆ, ತಮ್ಮ ಪೋಷಕರಿಗೆ, ತಮ್ಮ ಎಲ್ಲ ಯಾರ್ಯಾರು ನಿಮ್ಮ ಜೊತೆ ಮೆಂಟರ್ಸ್ ಇದ್ರು, ಗೈಡ್ಸ್ ಇದ್ರು, ನಿಮ್ಮ ಜೋಡಿ ಪ್ರತಿಯೊಬ್ಬರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಪೇರೆಂಟ್ಸ್ ವಿಲ್ ಹ್ಯಾವ್ ದರ್ ಓನ್ ಸಪೋರ್ಟ್ ಸಿಸ್ಟಮ್. ಎಲ್ಡರ್ ಸಿಬ್ಲಿಂಗ್ಸ್ ಆಲ್ಸೋ ಸಪೋರ್ಟ್ ಇನ್ ಮಲ್ಟಿಪಲ್ ವೇಸ್. ಯಾರಾದ್ರೂ ಮನೆಯಲ್ಲಿ ಚಿಕ್ಕಪ್ಪ ಬಹಳ ಹೆಲ್ಪ್ ಮಾಡ್ತಾರೆ, ಯಾರಾದ್ರೂ ಮನೆಯಲ್ಲಿ ದೊಡ್ಡಪ್ಪ ಬಹಳ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನಿಮ್ಮಲ್ಲಿ ಇರೋರು ಯಾರ್ಯಾರು ನಿಮಗೆ ಪ್ರೇರಣೆ ಕೊಟ್ಟಿದ್ದಾರೆ, ನಿಮಗೆ ಪ್ರೋತ್ಸಾಹನ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಮೋರ್ ಸೊ ದ ಪೇರೆಂಟ್ಸ್ ಆಫ್ ದಿಸ್ ಚಿಲ್ಡ್ರನ್, ಒಪ್ತೀರಾ ಇಲ್ವಾ? ವಿತೌಟ್ ಪೇರೆಂಟ್ಸ್ ಅಂಡ್ ಟೀಚರ್ಸ್, ವೆದರ್ ದಿಸ್ ಜರ್ನಿ ಕುಡ್ ಹ್ಯಾವ್ ಬೀನ್ ಈಸಿ, ವೆದರ್ ದಿಸ್ ಈಸ್ ದಿ ರೈಟ್ ಸ್ಟೇಜ್ ಟು ಸ್ಟಾಪ್ ಆರ್ ಸ್ಟಿಲ್ ಥಿಂಕ್ ಫರ್ದರ್. ವಾಟ್ ನೆಕ್ಸ್ಟ್? Next planet to create or discover. Martian movie ನೋಡಿದಿರಾ? How many of you seen Martian?
ಬಟ್ ಸಮ್ವೇರ್ ಸಮ್ ಕೈಂಡ್ ಆಫ್ ಸಿಮಿಲಾರಿಟೀಸ್ ವಿತ್ ರೆಸ್ಪೆಕ್ಟ್ ಟು ಮಾರ್ಷಿಯನ್. ಎಲ್ಲರೂ ಮಾರ್ಷಿಯನ್ ಮೂವಿ ನೋಡಿ. ದಿಸ್ ವಿಲ್ ಟೀಚ್ ಅಸ್ ಹೌ ಟು ಸರ್ವೈವ್ ವಾಟ್ ಎವರ್ ನಾಲೆಜ್ ವಿ ಹ್ಯಾವ್ ಗ್ಯಾದರ್ಡ್ ಆರ್ ಲರ್ನ್ಡ್ ಇನ್ ಅವರ್ ಲೈಫ್, ಹೌ ಟು ಪುಟ್ ಇಟ್ ಇನ್ ಯೂಸ್. ಆ ಒಂದು ಮೂವಿ ಅದರಲ್ಲಿ ನಮಗೆ ಕಲಿಸ್ಲಿಕ್ಕೆ ಕೊಡುತ್ತೆ. ಒನ್ ಸ್ಪೇಸ್ ಎಕ್ಸ್ಪ್ಲೋರರ್ ಹಿ ವಾಸ್ ಲೆಫ್ಟ್ ಬಿಹೈಂಡ್ ಅಟ್ ಮಾರ್ಸ್. ಈಗ ನೀವು ಮಾರ್ಸ್ ಬಗ್ಗೆನೇ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಹೌ ಹಿ ಗ್ರೋಸ್ ಕ್ರಾಪ್, ಹೌ ಹಿ ಸರ್ವೈವ್ಸ್ ದೇರ್, ದೆನ್ ಹೌ ಹಿ ಕಮ್ಸ್ ಬ್ಯಾಕ್ ಟು ಪ್ಲಾನೆಟ್, ಹೌ ಹಿ ಕಮ್ಸ್ ಬ್ಯಾಕ್. ವೆರಿ ಫೈಟಿಂಗ್ ಸ್ಪಿರಿಟ್. ಆ್ಯಂಡ್ ನೀವೇನೇನು ಈಗ ಹೇಳಿದಿರಿ, ಐ ವಾಸ್ ಟಾಕಿಂಗ್ ಟು ಇವರಿಗೆ ಮೆಹ್ತಾ ಅವರಿಗೆ. ಸೊ ಯು ಪೀಪಲ್ ಹ್ಯಾಡ್ ಪ್ಲ್ಯಾನ್ಡ್ ಎವ್ರಿಥಿಂಗ್. And whatever you have missed the grand prize, definitely I am sure in the coming days you will win that also. Not only you make India proud, and more so you have made my own home district Kalaburgi, you have made proud. I am so happy, extremely happy. Whenever I see Kalaburgi known for such good reasons, I really feel very happy. I appreciate, I congratulate each one of you, each student, your parents, mentors and everybody. I hope you keep this wherein we will definitely hoist flag of Kalaburgi. Thank you. Kalaburgi to Galaxy. Truly, that's the journey we are celebrating today. Respected Chief Guest, Ms. Fauzia Taranu Madam, Dr. Sharanappa Sir, Mr. Preetham Mehta Sir, Mr. Chakur Mehta Sir, Mr. Moin Khaji Sir, beloved faculty of SRN Mehta School, proud parents, dignitaries, and most importantly, our shining stars of the evening. It's with the immense pride and heartfelt emotion that I stand before you to congratulate the extraordinary students of SRN Mehta CBSE School who have conquered the world stage at NASA, bringing global recognition to the Kalaburgi. Among 26,000 students from 25 countries, over 4,000 projects, these brilliant minds stood first in the world, not just as the students, but as ambassadors of Indian intellect, innovation and determination. To the winning team, Shreya, Shambhavi, Sanika, Purvaja, Adarsh, Khushi, Deepika, Jaisha, Sharan, Nihar, Pranati, your names are now etched in the story of the Kalaburgi's rise on the global map. This is not just a victory. This is not just a victory, this is a history in the making. What you have achieved at such an young age is more than a medal, it's a message that even from the humble soil of Kalaburgi, dreams can launch into the space. Let us also acknowledge the teachers and mentors whose vision lit the path and the parents whose constant support made this possible. Your contribution is truly priceless. As someone who works every day to promote education, science and youth empowerment, I want to tell each of you, you are the pride of our region and our hope of our nation. Your achievement inspires lakh of young students from Tier 2 and Tier 3 cities, showing them that the sky is no longer the limit, it's just the beginning. Let this global victory not just be a celebration, let it be a call to action for all of us to invest more in the education, research and natural talent. ವೀಸಾ ಸಿಗೋದು ಎಷ್ಟು ಡಿಫಿಕಲ್ಟ್ ಇದೆ UK-ಗೆ. ಸೊ US ಅಂದರೆ ಇಟ್ ಇಸ್ ವಿ ಹಾರ್ಡ್ಲಿ ಡೋಂಟ್ ಇವನ್ ಥಿಂಕ್ ಆಫ್ ದ್ಯಾಟ್. ಸೊ ನಾನು ಕೇಳಿದೆ ಹೊರಗಡೆ ಹುಡುಗರಿಗೆ, ನೀವೇನಂತ ಯೋಚನೆ ಮಾಡಿದ್ದೆ? ಇಲ್ಲ, ಸುಮ್ಮನೆ ಅಟೆಂಡ್ ಮಾಡಿ ಬರಬೇಕಂತ ಯೋಚನೆ ಮಾಡಿದ್ವಿ ಸರ್, ಬಟ್ ನಾವು ಫಸ್ಟ್ ಪ್ರೈಸ್ ತೊಗೊಂಬಂದೆ ಅಂತಂದ್ರೆ ಭಾಳ ಖುಷಿ ಆಯಿತು. ಮತ್ತು ನಮ್ಮ ಈ ವೇದಿಕೆಯಲ್ಲಿಂದ ನಾನು ನಮ್ಮ DC ಮೇಡಮ್ ಆಗಲಿ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸರ್ ಆಗಲಿ, ನಮ್ಮ CM ಸಿದ್ದರಾಮಯ್ಯ ಸರ್ ಆಗಲಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಸರ್ ಆಗಲಿ, ಈ 11 ಹುಡುಗರಿಗೆ ಭಾಳ ಇಂಡಿಯಾದಲ್ಲಿ ರೆಕಗ್ನೇಷನ್ ಸಿಗಬೇಕು ಅಂತೇಳಿ ನಾನು ಇಲ್ಲಿ ಈ ವೇದಿಕೆಯಲ್ಲಿಂದ ನಾನು ಎಲ್ಲರಿಗೆ ನಾನು ಕೇಳಬೇಕಂತೀನಿ. ಎಲ್ಲ ಹುಡುಗರಿಗೆ ಒಂದು ನೋಡೋಕ್ಕೆ, ಯಾವ ಹುಡುಗರಿದ್ದಾರೆ ನೋಡೋಕ್ಕೆ ಬಂದಿದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದ ಹೇಳಬೇಕಂತ ಬಯಸ್ತೀನಿ. ಥ್ಯಾಂಕ್ ಯು. ಮತ್ತು ನಮ್ಮ ಚಕೋರ್ ಮೆಹ್ತಾ ಸರ್ ಅವರು ಒಂದು ಇಬ್ಬರು ಬ್ರದರ್ಸು, ಅವರು ನಮಗೆ ಯಾವಾಗೂ ಮೋಟಿವೇಶನ್ ಆಗಿದ್ದಾರೆ, ತಮಗೆಲ್ಲ ಗೊತ್ತಿರೋ ವಿಷಯನೇ. ನಾನು ತುಂಬ ಸಮಯ ಅಭಾವದಿಂದ ನೇರವಾಗಿ ಕಾರ್ಯಕ್ರಮದ ವಿಷಯಕ್ಕೆ ಬರ್ತೀನಿ. ನಮ್ಮದೆಲ್ಲ ಪೇರೆಂಟ್ಸ್ ಇದ್ದಾರೆ,
ಮಕ್ಕಳ ಪೇರೆಂಟ್ಸ್ ಬಿಹಾಫ್ ಆಫ್ ದ ಪೇರೆಂಟ್ಸ್ ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ. ಹಾಗೆ ನಾನು ಒಂದು ಎಂಪ್ಲಾಯ್ ಇದ್ದೀನಿ, ನಮ್ಮ ಮಿನಿಸ್ಟರ್ ಜೊತೆ ಸಂಬಂಧಪಟ್ಟಂಗೆ ಒಂದೆರಡು ವಿಷಯ ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ನಾವು ಎಲ್ಲ ಪೇರೆಂಟ್ಸು ಪ್ರೌಡ್ ಫಾರ್ ಪೇರೆಂಟ್ಸ್ ಅಂತ ಅಂದ್ಕೊಂಡಿದ್ದೀವಿ. ನಾವು ಲಕ್ಕಿ ಅನ್ಕೋತೀವಿ ಇಂಥ ಮಕ್ಕಳು ಸಿಕ್ಕಿದ್ದಾರೆ. ಯಾಕೆಂದರೆ ಭಾಳಷ್ಟು ಪೇರೆಂಟ್ಸ್ ಓದೋಕ್ಕೆ ಬಯಸ್ತಾರೆ, ಬಟ್ ಮಕ್ಕಳು ಓದಲ್ಲ. ಮಕ್ಕಳಿಂದ ನೋಡಿ ನಾನು ಎಷ್ಟು ಲಕ್ಕಿ ಅಂದರೆ DC ಮೇಡಮ್ ಪಕ್ಕದಲ್ಲಿ ಕೂಡೋಕ್ಕೆ ಅವಕಾಶ ಸಿಗಲ್ಲ. ನನ್ನ ಮಗಳಿಂದ ನನಗೆ ಇವತ್ತೆಲ್ಲ ಅವಕಾಶ ಸಿಕ್ಕಿದೆ. ಪೇರೆಂಟ್ಸ್ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸ್ಪೆಷಲಿ ಡಾಕ್ಟರ್ ಫಾರೂಕ್ ಅವರೇ, ತಾವು ತುಂಬ ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿದ್ದೀರಾ. ಇದರಿಂದ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ತುಂಬ ಮೋಟಿವೇಶನ್ ಇದೆ. ನಮಗಷ್ಟೇ ಅಲ್ಲ, ಇನ್ನು ಬೇರೆ ಯಾರಿದ್ದರೂ ಕೂಡ ಅವರು ಇದೇ ಥರ ಎಫರ್ಟನ್ನು ಬೇರೆ ಬೇರೆ ಕಾಂಪಿಟೇಷನ್ಗಳಲ್ಲಿ ಇದೆ ಅಂತಲ್ಲ, ಯಾವುದಕ್ಕೂ ಅವರು ಒಂದು ಪ್ರೋತ್ಸಾಹ ಆಗಿರ್ತಾರೆ. ತಾವು ಈ ಥರ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾವು ಭಾಳ ಚಿರಋಣಿಯಾಗಿದ್ದೀವಿ ಪೇರೆಂಟ್ಸ್ ಕಡೆಯಿಂದ. जब इस प्रोजेक्ट की शुरुआत की थी, एक्चुअली ये काम हम 3-4 साल से कर रहे थे, बट वी वर नॉट गेटिंग द राइट रिसोर्स, राइट इन्फॉर्मेशन, हाउ डू वी वर्क ऑन इट. But after working for a few months, for a few years, then we got the entire idea about the project. We connected our children with lot of people who had experience in the space. Concept came in, started working. कुछ गिरा, कुछ नहीं हुआ, कुछ गलत हुआ, फिर से सही हुआ, and then we started working. But जब हम US पहुँचे, there was a lot of hesitation for children to speak to white people. How do we talk? Step by step, we started overcoming each problem. And one thing I realized, and I can guarantee for this part, गुलबर्गा में टैलेंट बहुत है, सिर्फ पॉलिश नहीं हुआ है. 3 Idiots पिक्चर देखा है, उसमें सहस्रबुद्धे वायरस का पेन था, राइट? Our children have seen that pen in NASA Kennedy Space Center. Can you believe that? कि किस तरह से जीरो ग्रेविटी में पेन लिखता है, how does that work? This was a real mesmerizing experience for the children. We contacted so many children, and this is one good part I want to share. First 2 days, lot of hesitation. We had to take our children and connect with the scientists, astronauts. After that, children used to call us, sir, चलो उनको मिलना है, इनसे बात करेंगे. Subanshu Shukla's coach, after you left, we found a connect with them, we got a lot. So there is a lot more to do, and Dr. Farooq sir, 100% sure this program will motivate another 100 people, will utilize everybody. Myself Zaisha from SRM Mehta CBSE School. I'm studying in 9th grade. I'm a member of Team ERA, and it's a very proud moment for me to stand in front of you all. First of all, I would like to thank our school management who introduced us this project. And then I want to thank our parents who supported us and guided us, and our school teachers and our science maths teachers who guided us with the calculations, formulas. Was really appreciating. They supported us a lot. And the next thing I want to thank our DC ma'am, Fauzia Tarannum ma'am. I'm very proud that I'm standing in front of my idol. Even Dr. Sharanappa sir, thank you sir for coming here and giving your precious time. And Dr. Farooq sir to organize this event and welcoming us on this dais. Thank you sir. I'd like to thank all of you to come here and attend our felicitation function. It's very proud for us. Now I would like to say you what we have done in the project, why we have got selected among everyone. First of all, our space colony name is ERA. IRA ERA. In this colony, we have provided every facility that could be possible. Because in space, you won't be having gravity, food, water, etc. And we need the basic resources to survive in the space, especially. It's a very good experience. You'll be even seeing the snow, rainfall, sunlight, summers. You can enjoy every season you want. You'll be feeling as if you're living on the earth. The next thing, as sir said, this time it wasn't from like big schools or international schools. Yes, it wasn't this time from Mumbai, it wasn't this time from Delhi. It was from Gulbarga, and this was the proud moment for us. I would say an incident. On 1st April, we all were holding our phones or laptops in our hand. We opened our link. We started searching ourselves in 2nd and 3rd prize. And the shocking thing was we wasn't there. We had the confidence that we would get select. But when we scrolled up, we went to the first prize section. We were thinking who have won, let's see. And there was a pause. And when I said my dad about this project that we are doing that NASA project, he was shocked that do they even have these kind of project? See whether it is a scam or what. So next my
my dad, he asked my uncle who lives in USA. My uncle was also shocked. He was so saying, I don't know about this project and all. Then after 1, 2 or 3 months, I came to my dad. I said, Dad, we won the first prize. And my dad was again shocked. He was like, you guys won the first prize, making the space colony. The reaction was so stunning. He was thinking, what is this? Then my father gathered some information. He asked us, he met our trustees and he asked them also what about this project. They explained him very nicely. So my dad understood what it was, and then he understood that okay, Kalburgi students have talent. So first I'd like to brief about our project. So the whole contest was consisting of 26,000 students and about 5,000 projects. So to be elected as first prize in this contest was a great achievement. We did not think that we could win it was in the first place. Although there were problems in our team, there were problems like we couldn't communicate well, we didn't have that time. But I assure that every 11 members of our team had performed at their utmost. I cannot thank my team that we all worked together and we did it together. ಅಲ್ಲಿ ಮತ್ತು ಅದು ಆದ ನಂತರ ತುಂಬ ಸೈಂಟಿಸ್ಟ್ಗಳನ್ನು ಮೀಟ್ ಆಗದ ನಂತರ ಕೆನೆಡಿ ಸ್ಪೇಸ್ ಸೆಂಟರ್ ಅಂತ ಒಂದು ಸೈಟ್ ಇದೆ. ಮೊನ್ನೆ ನಿಮಗೆ ಗೊತ್ತಿರ್ಬೋದು, ಶುಭಾಂಶು ಶುಕ್ಲಾ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಲಾಂಚ್ ಆಗಿದ್ದು ಇದೇ ಸೈಟಿಂದ. ಅಲ್ಲಿ ಹೋಗಿ ನಾವು ಅವ್ರ ಲಾಂಚಿಂಗ್ ಸೈಟನ್ನು ನೋಡಿದೆ, ಅದು ತುಂಬ ಖುಷಿ ಆಯಿತು ನಮಗೆ. ಮೊನ್ನೆ ಮತ್ತು ಮೋದಿ ಅವರು ಶುಭಾಂಶು ಶುಕ್ಲಾ ಅವರಿಗೆ ಮಾತನಾಡಿಸಿದರು. ಅವರು ಹೇಳ್ತಾರೆ, ನಾವು ನಮ್ಮದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನನ್ನು ಮಾಡಬೇಕೆಂದು ನಮ್ಮದು ಆಸೆ ಇದೆ. ಅದು ನೋಡಿ ಶುಭಾಂಶು ಶುಕ್ಲಾ ಅವರಿಗೆ ತುಂಬ ಆಸೆ ಆಯಿತು, ಅವರಿಗೆ ತುಂಬ ಖುಷಿ ಪಟ್ಟರು ಅವರು. ಅಂದರೆ ನಮ್ಮ ದೇಶ ಹಿಂಗೆ ಮಾಡ್ತಾ ಇದೆ. ನಮ್ಮ ದೇಶ, ನಾವು ಇಂಡಿಯಾ ಅಂದರೆ ನಾವು ಹಿಂದೆ ಉಳಿದಿಲ್ಲ. ಈಗ ನಾವು ಸ್ಪೇಸ್ದಲ್ಲಿ ತುಂಬ ಅಚೀವ್ಮೆಂಟ್ ಮಾಡಿದ್ದೀವಿ. ನಾವು ಚಂದ್ರಯಾನ್ 2 ಫೇಲ್ ಆಯಿತು, ಆಮೇಲೆ ಮತ್ತೆ ಚಂದ್ರಯಾನ್ 3 ಬಂತು, ಅದು ಮೂನ್ಸ್ ಡಾರ್ಕ್ ಸೈಡಲ್ಲಿ ಲ್ಯಾಂಡ್ ಆಯಿತು. ಇಂಥ ಅನೇಕ ಪ್ರಶಸ್ತಿ ಇವೆ ಭಾರತಕ್ಕೆ. ಮೊದಲೇ ನಮ್ಮಲ್ಲಿ ಸೈನ್ಸ್ಗೆ ಅಷ್ಟು ಬೆಳವಣಿಗೆ ಇದ್ದಿದ್ದಿಲ್ಲ. ಆದರೆ ಒಬ್ಬರೊಬ್ಬರು ಮಹಾತ್ಮ ಅವರ ಪ್ರೋತ್ಸಾಹನೆ, ಅವರು ನೀಡಿದ ಪ್ರೋತ್ಸಾಹನೆಯಿಂದ ನಮ್ಮಲ್ಲಿ ಕೂಡ ಸ್ಪೇಸ್ ಬಾಹ್ಯಾಕಾಶವನ್ನು ಮುಂದುವರಿಸಿದ್ದೇವೆ.